ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಸೊಪ್ಪನ್ನು ಬಿಡಿಸೋದೆಲ್ಲ ಇತ್ತು. ಸೊಪ್ಪು ಜಾಸ್ತಿನೇ ತಂದಿದ್ರು. ಸೊ ಅದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ಮತ್ತು ಹಂಗೆ ಎತ್ತಿಟ್ಟಿದ್ದೆ, ಬಿಡಿಸಿರಲಿಲ್ಲ ಅದನ್ನು. ಸೊ ಹಂಗಾಗಿ ಇವತ್ತು ಸ್ವಲ್ಪ ಬೇಗ ಎದ್ದು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಸಾಂಬಾರು ಏನಾದ್ರು ಮಾಡೋಣ ಬೆಳಿಗ್ಗೆ ಅಂತ. ಸೊ ನಾನು ಇವಾಗ ಸಾಮಾನ್ಯವಾಗಿ ಬೆಳಗ್ಗೆಲೇ ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ. ಏಕೆಂದರೆ ಸಂಜೆ ಬರೋದು 7:30 ಆಗೋದ್ರಿಂದ ಸಂಜೆ ಬಂದಮೇಲೆ ಅಡುಗೆ ಮಾಡೋ ಮೂಡೇ ಇರಲ್ಲ. ಸೊ ತುಂಬಾ ಒಂಥರ ಟಯರ್ಡ್ ಆಗಿರುತ್ತೆ. ಸೊ ಬಂದು ಏನು ಕೆಲಸ ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆಲಿ ಆದಷ್ಟು ಕೆಲವೊಂದು ಸಲ ಆಗದೇ ಇದ್ರೂ ಆಗೋ ಟೈಮಲ್ಲಿ ಬೆಳಗ್ಗೆ ಸಾಂಬಾರು ಏನಾದರೂ ಮಾಡಿಟ್ಟು ಹೋಗಿರ್ತೀನಿ. ಮತ್ತು ತಿಂಡಿ ಸಪ್ರೇಟು ಮತ್ತು ರೈಸು ಸಾಂಬಾರು ಇದು ಸಪ್ರೇಟು ಮಾಡ್ಕೊಂಡಿರ್ತೀನಿ. ಸೊ ಹಂಗಾಗಿ ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ. ಮತ್ತು ಸಂಜೆ ಬಂದು ಸೊಪ್ಪು ಬಿಡಿಸಿ ಮತ್ತು ಸಾಂಬಾರು ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಸುಮಾರು ಲೇಟ್ ಆಗಿಬಿಡುತ್ತೆ. ಒಂದು 10 ಗಂಟೆ 10:30 ಆಗಿಬಿಡುತ್ತೆ. ಸೊ ನಿಜವಾಗ್ಲೂ ಅಷ್ಟೊಂದೆಲ್ಲ ಪೇಷನ್ಸ್ ಇರೋದಿಲ್ಲ ಮಾಡುವಾಗ. ಹಾಗೆ ಇನ್ನೊಂದು ಕಡೆ ಕೋಪ ಕೂಡ ಬರ್ತಾ ಇರುತ್ತೆ, ಅಯ್ಯೋ ಮಾಡಬೇಕಲ್ಲ ಅನ್ನೋ ಬೇಜಾರು ಬೇರೆ ಇರುತ್ತೆ. ಸೊ ಹಂಗಾಗಿ ಏನು ಮಾಡ್ತೀನಿ, ಆದಷ್ಟು ಬೆಳಿಗ್ಗೆಲೇ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಂಜೆ ಬಂದಾಗ ಸ್ವಲ್ಪ ನನಗೆ ರಿಲೀಫ್ ಅಂತ ಅನಿಸುತ್ತೆ, ಅಷ್ಟು ಟೆನ್ಷನ್ ಇರಲ್ಲ. ಹಾಗಾಗಿ ಸೊ ಇವಾಗ ಬೆಳಿಗ್ಗೆ ಸೊಪ್ಪು ಎಲ್ಲ ಥರದ ಸೊಪ್ಪನ್ನು ತಂದಿದ್ರು ಮನೇಲಿ. ಕೀರೆ ಸೊಪ್ಪು, ಅರಿವೆ ಸೊಪ್ಪು ಮತ್ತು ಚಿಲ್ಕರಿವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ತಂದಿದ್ರು. ಮೆಂತ್ಯ ಸೊಪ್ಪು ಒಂದು ಇರಲಿಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಬೇಳೆ ಜೊತೆಗೆ ಹಾಕ್ಬಿಟ್ಟು ಮಸ್ತು ಮಾಡ್ತಾರೆ ಸೊಪ್ಪು ಸಾರು. ನಾನು ಜಾಸ್ತಿ ಪ್ರಿಫರ್ ಮಾಡೋದು ಅಂದರೆ ರುಬ್ಬಿ ಮಾಡ್ತೀನಿ, ಅದು ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಸ್ತು ಮಾಡೋದು ಇಷ್ಟ ಆಗಲ್ಲ. ಅಂದರೆ ಮಸಿಯೋ ಕೋಲಲ್ಲಿ ಮಸ್ತ್ಬಿಟ್ಟು ಮಾಡ್ತಾರಲ್ವ, ಸೊ ಆ ಥರ ನಮ್ಮ ಮನೇಲಿ ಆಲ್ಮೋಸ್ಟ್ ಇಷ್ಟ ಆಗಲ್ಲ. ರುಬ್ಬಿಟ್ಟು ಮಾಡೋ ಸೊಪ್ಪು ಇಷ್ಟ ಆಗುತ್ತೆ. ಬಟ್ ಆದರೂ ಇವತ್ತು ನಾನು ಮಸಿಯೋ ಥರ ಸೊಪ್ಪು ಸಾರನ್ನ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಅಂದರೆ ಬೇಗ ಆಗುತ್ತೆ. 1 ಪಾಟ್ ಕುಕ್ಕರಲ್ಲಿ ಒಂದೇ ಸತಿ ಎಲ್ಲದನ್ನು ಹಾಕ್ಬಿಟ್ಟು ಜಸ್ಟ್ ಒಂದು 3-4 ವಿಷಲ್ನ ಚೆನ್ನಾಗಿ ಕೂಗಿಸ್ಕೊಂಡು ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಕೊಡೋದು. ಸೊ ಈಸಿ ಅನಿಸುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಎಷ್ಟು ಟೈಮ್ ಇದೆಯೋ ಸೊ ಅಷ್ಟು ಟೈಮಲ್ಲಿ ಏನಾಗುತ್ತೋ ಅದನ್ನು ಮಾಡ್ಕೊತೀನಿ. ಹಾಗಾಗಿ ಇವಾಗ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ನೀರು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಪ್ರತಿದಿನ ಮಾಡುವಂಥದ್ದು ಬಿಸಿ ನೀರನ್ನು ಕುಡಿಯೋದು. ಸೊ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಗೆ ಬಿಸಿ ನೀರನ್ನು ಕುಡಿಯೋದ್ರಿಂದ ಅಂದರೆ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಜಿಡ್ಡಿನಾಂಶ ಆಗ್ಬೋದು, ಏನೇ ಒಂದು ಆಗ್ಬೋದು, ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಯಾವುದೇ ಥರದ ಬೇರೆ ಪ್ರಾಬ್ಲಮ್ಸ್ ಏನೂ ಬರೋಲ್ಲ ಅನ್ನೋ ಕಾರಣಕ್ಕೆ ನಾವು ಪ್ರತಿದಿನ ಈ ರೀತಿ ಮಾಡ್ತೀವಿ. ಸೊ ನನ್ನ ಮಗನಿಗೂ ಕೂಡ ಅಷ್ಟೇ, ಪ್ರತಿದಿನ ಅವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಬಿಸಿ ನೀರು ರೂಢಿ ಮಾಡಿದ್ದೀನಿ. ಸೊ ಅವನು ಕೂಡ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿ ನೀರನ್ನು ಕುಡಿತಾನೆ. ಸೊ ಹಾಗೆ ಅದಾದಮೇಲೆ ನಮ್ಮದು ಕಾಫಿ ಟೀ ಏನೇ ಇದ್ರೂ, ಈ ನಡುವೆ ಅಂತೂ ಕಾಫಿ ಟೀ ಎಲ್ಲ ನಾನು ಬೆಳಗ್ಗೆಲಿ ಕುಡಿಯೋದೇ ಇಲ್ಲ. ಏಕೆಂದರೆ ಮಾಡೋಷ್ಟು ಟೈಮೂ ಇರಲ್ಲ. ಬೇಗ ಬೇಗ ಅಡುಗೆ ಮಾಡಿ ನಾನು ರೆಡಿಯಾಗಿ ಹೊರಟ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ನಾನು ಅಡುಗೆ ಎಲ್ಲ ಟೀ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಕಂಪ್ನಿಲೂ ಟೀ ಬ್ರೇಕ್ ಇದೆ. ಸೊ ಅಲ್ಲೂ ಕೂಡ ಟೀ ಇರುತ್ತೆ, ಟೀ ಕಾಫಿ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾನಲ್ಲಿ ಮನೇಲಿ ಸ್ವಲ್ಪ ಟೀ ಕಾಫಿ ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕೆಲವೊಂದು ಸಲ ನಮಗೆ ಬೇಕೇ ಬೇಕು, ಮೈಂಡ್ ಫ್ರೆಶ್ ಇಲ್ಲ ಅನ್ನೋವಾಗ ಮಾತ್ರ ನಾನು ಹೊರಡುವಾಗ ತಿಂಡಿ ಎಲ್ಲ ತಿಂದು ಹೊರಡ್ತೀನಲ್ವ, ಸೊ ಆವಾಗ
ಒಂದು ಲೋಟ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಹೋಗ್ತೀನಿ. ಸೊ ಅದಷ್ಟೇ ಬಿಟ್ಟರೆ ಮತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಬೇಕೇ ಬೇಕು, ಟೀ ಬೇಕೇ ಬೇಕು ಅನ್ನೋ ಥರ ಏನೂ ಇಲ್ಲ. ಮೈಂಡ್ ಫ್ರೆಶ್ನೆಸ್ಗೋಸ್ಕರ ಬೇಕು ಅಂದರೆ ಕುಡಿತೀನಿ ಅಷ್ಟೇ. ಸೊ ಹಾಗೆಯೇ ಬೆಳಿಗ್ಗೆನೇ ನೀರು ಖಾಲಿಯಾಗಿತ್ತು. ಸೊ ಮೋಟ್ರ್ ಹಾಕಿಸ್ದೆ. ಸೊ ಮೋಟ್ರ್ ಹಾಕ್ಸಿದ್ರೆ ಅದರಲ್ಲಿ ತುಂಬಾ ಗಲೀಜು ಬರುತ್ತೆ. ಸೊ ಈ ಮನೇಲಂತೂ ಬೋರ್ವೆಲ್ ನೀರು ಆಗಿರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ ಇದರಲ್ಲಿ. ಸೊ ನಮಗೆ ಇದರಲ್ಲಿ ಅಡುಗೆ ಮಾಡೋಕ್ಕೆ, ಅಕ್ಕಿ ತೊಳೆಯೋಕ್ಕೆ, ಸೊಪ್ಪು ತೊಳೆಯೋಕ್ಕೆ ಇದಕ್ಕೆಲ್ಲ ತುಂಬಾ ಪ್ರಾಬ್ಲಮ್ಮು. ಸೊ ಹಾಗಾಗಿ ನಾನು ಇನ್ನೊಂದು ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಅದರಲ್ಲಿ ಏನಾದರೂ ಡಸ್ಟ್ ಇದೆಯಾ ಇಲ್ವಾ ಅನ್ನೋ ಥರ ನೋಡಿಕೊಂಡು ನಂತರ ನಾನು ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು. ಅಂದರೆ ನೈಟು ರೈಸ್ ಮಾಡಿದ್ದು ಲಾಸ್ಟಲ್ಲಿ ಒಂದು ಕುಕ್ಕರ್ ಹಾಗೆ ಇತ್ತು, ತೊಳೆದಿರಲಿಲ್ಲ. ಸೊ ಇವಾಗ ಆ ಕುಕ್ಕರ್ನೇ ತೊಳ್ಕೊಂಡು ಅದರಲ್ಲೇ ಸಾಂಬಾರು ಮಾಡೋಣ ಅಂಥೇಳಿ ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಆನಂತರ ಸೊಪ್ಪನ್ನು ತೊಳ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಮತ್ತು ನಮ್ಮ ಈಗ ಇರೋವಂಥ ಅಡುಗೆ ಮನೇಲಿ ಸಿಂಕು ಕೂಡ ಸ್ವಲ್ಪ ಚಿಕ್ಕದಾಗಿದೆ, ಜಾಸ್ತಿ ಪಾತ್ರೆಗಳೆಲ್ಲ ಇಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಪಾತ್ರೆಗಳನ್ನು ತೊಳೆದಿದ್ದೆ, ಅದು ಒಂದು ಕುಕ್ಕರ್ ಮಾತ್ರ ಹಾಗೆ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ತೊಳೆದಿಡ್ತಾ ಇದ್ದೀನಿ. ಇವಾಗ ಸೊಪ್ಪು ಕ್ಲೀನಾಗಿ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನಾನು ಕುಡಿಯೋ ನೀರನ್ನೇ ಹಾಕೋತಾ ಇದ್ದೀನಿ. ಯಾಕೋ ಅದು ಆ ನೀರು ತುಂಬಾ ಗಲೀಜು ಬರ್ತಾಯಿತ್ತು. ಆ ಗಲೀಜು ಮೀನ್ಸ್ ಈ ಬೋರ್ವೆಲ್ ನೀರಲ್ಲಿ ರಸ್ಟ್ ಹಿಡ್ದಿರೋ ಅಂಥ ಇದೆಲ್ಲ ಬರುತ್ತಲ್ವ. ಸೊ ಆ ಥರ ಬರುತ್ತೆ. ಮೋಟ್ರ್ ಹಾಕಿದಾಗ ಆ ರೀತಿ ನೀರು ಬರುತ್ತೆ ಅದರಲ್ಲಿ. ಸೊ ಅದರಲ್ಲಿ ಫಿಲ್ಟರ್ ಕೂಡ ಇಲ್ಲ. ಸೊ ಫಿಲ್ಟರ್ ಇದ್ರೂ ಕೂಡ ಅದು ತುಂಬ ಡಸ್ಟ್ ಬರೋದ್ರಿಂದ ಬೇಗ ಫಿಲ್ಟರ್ ಹಾಳಾಗಿದೆ. ಸೊ ಹಂಗಾಗಿ ಯಾವ ಟ್ಯಾಪ್ಗೂ ಫಿಲ್ಟರ್ ಇಲ್ಲ ಅದರಲ್ಲಿ. ಸೊ ಹಂಗಾಗಿ ನಾನು ನೋಡಿ ಆ ನೀರು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಈಗ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಪರವಾಗಿಲ್ಲ, ಕುಡಿಯೋ ನೀರಲ್ಲೇ ತೊಳ್ಕೊಳ್ಳೋಣ, ಯಾಕೆ ಸುಮ್ಮನೆ ಚಾನ್ಸ್ ತಗೊಳ್ಳೋದು. ಸುಮ್ಮನೆ ಅದೇನಾದರೂ ಒಂದು ಕಬ್ಬಿಣದ ಒಂದು ಚೂರೇನಾದರೂ ಅದ್ರ ಜೊತೆಗೆ ಸೇರಿಕೊಂಡ್ರೆ ಮತ್ತು ಅದು ನಮಗೆ ಪ್ರಾಬ್ಲಮ್, ನಮ್ಮ ಹೊಟ್ಟೆಗೆ ಹೋಗುತ್ತೆ. ಸೊ ಹಂಗಾಗಿ ನಾನು ಕುಡಿಯೋ ನೀರಲ್ಲೇ ಸೊಪ್ಪನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಸೊ ಹಾಗೆ ಅದಕ್ಕೊಂದು ಫಿಲ್ಟ್ರು ಕೂಡ ನಾನು ತಂದೆ, ಬಟ್ ಅದು ಯಾಕೋ ಗೊತ್ತಿಲ್ಲ, ಅದು ಫಿಕ್ಸ್ ಆಗ್ತಾಯಿಲ್ಲ ನನಗೆ. ಸೊ ಫಿಕ್ಸ್ ಆಗ್ತಾಯಿಲ್ಲ, ಹಂಗಾಗಿ ಅದು ಹಾಕಿಲ್ಲ. ಫಿಲ್ಟ್ರು ಟ್ಯಾಪ್ಗೆ ಹಾಕುವಂಥ ಒಂದು ಫಿಲ್ಟ್ರು ಬರುತ್ತೆ ಪ್ಲಾಸ್ಟಿಕ್ದು. ಸೊ ಅದನ್ನು ತಂದಿದ್ದೀನಿ, ಬಟ್ ಅದು ಫಿಕ್ಸ್ ಆಗ್ತಾಯಿಲ್ಲ. ಸೊ ನೋಡೋಣ, ಬೇರೆ ಥರದ್ದು ಏನಾದ್ರು ತರಬೇಕು. ಸೊ ನೋಡ್ಬೋದು ಅಲ್ಲೇ ಸೈಡಲ್ಲಿದೆ ಅದು ರೆಡ್ ಕಲರು. ಸೊ ಅದು ಹೋಗ್ತಾನೇ ಇಲ್ಲ, ಟ್ಯಾಪ್ಗೆ ಫಿಕ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಸೊ ಅದೆಲ್ಲ ಆದಮೇಲೆ ಈಗ ಸೊಪ್ಪೆಲ್ಲ ತೊಳೆದಿದ್ದಾಯಿತು. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಮಸಿಯೋದಲ್ವಾ, ಸೊ ಮಸ್ತು ಮಾಡೋದ್ರಿಂದ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಒಂದು 3-4 ಟೊಮೊಟೊ ಹಾಕಿದ್ದೀನಿ. ಹಾಗೆ ಒಂದು 7-8 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಮತ್ತು ಒಂದು 4-5 ಹೆಸಲಷ್ಟು ಬೆಳ್ಳುಳ್ಳಿ. ಸೊ ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಿತ್ತು, ಬಟ್ ನಾನು ಮರ್ತೇ ಬಿಟ್ಟಿದ್ದೆ. ಸೊ ಏನು ಮಾಡಿದ್ದೀನಿ, ಹಾಗೆ ಕುಕ್ಕರ್ ಮುಚ್ಚಳ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ಗೆ ಇಟ್ಟಿದ್ದೀನಿ. ಸೊ ಆಮೇಲೆ ನನಗೆ ನೆನಪಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸಾಂಬಾರು ಒಗ್ಗರಣೆ ಕೊಡುವಾಗ ಸಾಲ್ಟ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ಗೂ ಕೂಡ ಇಟ್ಟೆ, ಸಾಂಬಾರಿಗೂ ಕೂಗೋಕ್ಕಿಟ್ಟೆ. ಸೊ ಹಾಗೆ ಅದೇ ಸಾಂಬಾರಿಗೆ 1-2 ರೊಟ್ಟಿ ಹಾಕ್ಕೊಬಿಡೋಣ ಬೆಳಿಗ್ಗೆ ತಿಂಡಿಗೆ. ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೆ. ಸೊ ರೈಸು ಕೂಡ ಆಗ್ತಾಯಿತ್ತು. ಆ ಸಾಂಬಾರು ಜೊತೆಗೆ ಮಸಿಯೋ ಸಾಂಬಾರು ಒಂಥರ ಬೇಳೆ ಸಾಂಬಾರು ಥರನೂ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ. ಸೊ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ರೊಟ್ಟಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು 3 ಹಿಟ್ಟನ್ನು ಒಂದೊಂದು ಬೌಲಷ್ಟು ತೊಗೊಂಡು ಮಿಕ್ಸ್ ಮಾಡಿಕೊಂಡು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಏನು ಬೇಕಾದರೂ ಅನ್ಬೋದು. ಸೊ ತಿಂಡಿಗೆ ನಮಗೆ ಎಷ್ಟು ಬೇಕೋ ಒಂದು 2 ರೊಟ್ಟಿ ತಿಂದರೆ ಸಾಕಾಗುತ್ತೆ. ಸೊ ಸಾಂಬಾರು ಜೊತೆಗೆ ಹಾಗಾಗಿ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ 1 ಗಂಟೆ ಇಲ್ದಿರೋ ಹಾಗೆ
ಇದನ್ನು ಕಲಿಸ್ಕೋಬೇಕಾಗತ್ತೆ. ಸೊ ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋತೀವೋ ಸೊ ಅಷ್ಟು ಚೆನ್ನಾಗಿ ರೊಟ್ಟಿ ತುಂಬ ಚೆನ್ನಾಗಿ ಎಳೆಯೋಕ್ಕೆ ಬರುತ್ತೆ. ಸೊ ನಾನಿಲ್ಲಿ ತವಾ ಮೇಲೆ ಎಳೆಯೋವಂಥ ರೊಟ್ಟಿನ ಮಾಡ್ತಾ ಇರೋದು. ತಟ್ಟೋ ಅಂಥದ್ದು ಮಾಡ್ತಾಯಿಲ್ಲ. ಸೊ ಅದಕ್ಕೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಅದಕ್ಕೆ ವೆಜಿಟೇಬಲ್ ಕಟ್ ಮಾಡಿ, ಅಂದರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ, ಕ್ಯಾರೆಟ್ ತುರಿದು ಅದೆಲ್ಲ ಮಾಡೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಬಳಿಯೋ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಜೊತೆಗೆ ಚೆನ್ನಾಗಿರುತ್ತೆ ರೊಟ್ಟಿ. ಬೆಳಗ್ಗೆ ರೈಸ್ ಐಟಮ್ ತಿನ್ನೋಕ್ಕೆ ಸ್ವಲ್ಪ ಆಗಲ್ಲ. ಕೆಲವರು ಇಷ್ಟಪಡ್ತಾರೆ, ಆದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೇಲಿ ಸ್ವಲ್ಪ ರೈಸ್ ಐಟಮ್, ಈ ನಡುವೆ ಅಂತೂ ತುಂಬಾ ರೈಸ್ ಐಟಮ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಒಂದು ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ರೊಟ್ಟಿ ಕಲಸಿಡ್ತಾಯಿದ್ದೀನಿ, ನೋಡ್ಬೋದು. ಸೊ ಇದನ್ನು ಕಲಸಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಸೊ ಅದಾದಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು. ಸೊ ಅದಾದಮೇಲೆ ನಾನಿಲ್ಲಿ ಹಾಲು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಸೊ ಹಾಲು ತಂದಿದ್ದರು, ಹಾಲನ್ನು ಕಾಯೋಕ್ಕೆ ಇಡ್ತಾಯಿದ್ದೀನಿ. ಸೊ ನಾನಿಲ್ಲಿ ನಂದಿನಿ ಆರೆಂಜ್ ಪ್ಯಾಕೆಟ್ ಬಳಸೋದು, ಸ್ಪೆಷಲ್ ಹಾಲು. ಸೊ ಹಾಲನ್ನು ಕೂಡ ಕಾಯೋಕ್ಕೆ ಇಟ್ಬಿಟ್ಟು ಈಗ ನಂತರ ಅನ್ನಕ್ಕೂ ಒಂದು ಸೈಡ್ ಇಟ್ಟಿದ್ದೀನಿ. ಹಾಲು ಕೂಡ ಕಾಯ್ತಾ ಇದೆ. ನಮ್ಮದು ಸ್ಟವ್ ಏನಾಗಿದೆ ಅಂದರೆ ಸ್ವಲ್ಪ ತುಂಬ ಹಳೆಯದಾಗಿದೆ. ಹಳೆಯದಂದರೆ ಒಂದು 6 ಇಯರ್ಸ್ ಆಯಿತು. ನಾವು ಹೊಸ್ದಾಗಿ ಬಾಡಿಗೆ ಮನೆ ಅಂತ ಮಾಡಿದಾಗ ನಾವು ಈ ಸ್ಟವ್ನ ತೊಗೊಂಡಿದ್ದು. ಸೊ ಆವಾಗ 1,500 2,000 ಇರ್ಬೋದು. ಸೊ ಆವಾಗ ಈ ಸ್ಟವ್ನ ತೊಗೊಂಡಿದ್ದು ನಾವು. ಬಟ್ ಇವಾಗ ಏನಾಗಿದೆ, ತುಂಬ ಒಂದು 6 ವರ್ಷ ಆಯ್ತಲ್ವಾ, ಒಂದು ಸಲ 2 ಸಲ ಸರ್ವಿಸ್ ಮಾಡಿಸಿದ್ದೀನಿ ಅಷ್ಟೇ. ಸರ್ವಿಸ್ ಅಂದರೆ ನಮ್ಮ ಮನೇಲೆ ನಮ್ಮ ಯಜಮಾನ್ರೆ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಅಂದರೆ ಅದು ಮಾಮೂಲಿ ಸರ್ವಿಸ್ ಮಾಡ್ತಾರೆ. ಸೊ ಅವ್ರ ಕೈಲೇ 1-2 ಸಲ ಮಾಡಿಸಿದ್ದೆ. ಇವಾಗ ಏನಂದರೆ ಸ್ವಲ್ಪ ಡಸ್ಟ್ ಏನಾದರೂ ಸೇರಿಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಉರಿಯೋದು, ಸೊ ಆ ಥರ ಎಲ್ಲ ಆಗುತ್ತೆ. ಹಂಗಾಗಿ ಸ್ವಲ್ಪ ನನಗೆ ಅಡುಗೆ ಮಾಡೋಕ್ಕೂ ಲೇಟ್ ಆಗಿಬಿಡತ್ತೆ. ಹಾಗೆ ಇವಾಗ ನನ್ನ ಮಗನಿಗೆ ಏನೇನು ಬೇಕು, ಹಾಲು, ಬಿಸಿನೀರು, ಹಾಲೇನೋ ಅವ್ನು ಕುಡಿಯಲ್ಲ. ಸೊ ನನಗೆ ಟೀಗೆ ಮಾತ್ರ ನಮಗೆ ಹಾಲು. ನನ್ನ ಮಗ ಹಾಲೆಲ್ಲ ಕುಡಿಯೋದಿಲ್ಲ, ಅವ್ನಿಗಿಷ್ಟ ಆಗಲ್ಲ. ಹಾಗಾಗಿ ಅವ್ನಿಗೇನು ಹಾಲು ಕೊಡಲ್ಲ. ಸೊ ಹಾಗೆ ಅವನಿಗೆ ಬಿಸಿನೀರು ಕೂಡ ಇಟ್ಟಿದ್ದೀನಿ. ಅವ್ನ ಬಾಟಲ್ಗೆ ಬಿಸಿನೀರು ಬೇಕಲ್ವ, ಸೊ ಬಿಸಿನೀರು ಕೂಡ ಒಂದು ಕಡೆ ಇಟ್ಟಿದ್ದೀನಿ. ಸೊ ಒಂದು ಕಡೆ ಬಿಸಿನೀರಿಟ್ಟು ಒಂದು ಕಡೆ ಹಾಲು ಕೂಡ ಕಾಯಿಸಿ ಎತ್ತಿಟ್ಟೆ. ಸೊ ಈಗ ಅಂದರೆ ಸಾಂಬಾರು ಏನಾಗಿತ್ತು, ಸೊ ಅದನ್ನು ವಿಶಿಲ್ ಹಾಕ್ಸಿದ್ನಲ್ವ, ಸೊ ಅದನ್ನೆಲ್ಲ ನೀರೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನೀರಿದ್ದರೆ ನಮಗೆ ಚೆನ್ನಾಗಿ ಮಸಿಯೋದಕ್ಕಾಗಲ್ಲ. ಹಾಗಾಗಿ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಮಸಿಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇವಾಗ ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಸಪ್ರೇಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಸ್ಕೋಬೇಕು. ನಿಮ್ಮ ಹತ್ರ ಮಸಿಯೋ ಕೋಲು ಇದ್ದರೆ ಮಸಿಯೋ ಕೋಲಲ್ಲಿ ಮಸ್ಕೋಬೋದು. ಆದರೆ ನಮ್ಮ ಮನೇಲಿ ಮಸಿಯೋ ಕೋಲೆಲ್ಲ ಏನೂ ಇಲ್ಲ. ನಮಗೆ ಮಾಮೂಲಿ ಆಲೂಗಡ್ಡೆ ಸ್ಮ್ಯಾಶರ್ ಬರುತ್ತಲ್ಲ, ಸೊ ಅದಿದೆ. ಸೊ ಅದರಲ್ಲೇ ನಾನು ಮಸ್ಕೋತೀನಿ. ಸೊ ನೋಡ್ಬೋದು ಈ ರೀತಿ ಆಲೂಗಡ್ಡೆ ಸ್ಮ್ಯಾಶರ್ ಅದು. ಸೊ ಅದರಲ್ಲಿ ನಾನು ಮಸ್ತ್ಬಿಟ್ಟು ಒಗ್ಗರಣೆನ ಕೊಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ಸ್ವಲ್ಪ ಅವತ್ತು ನಾನು ಯಾವ ಥರ ಮಾಡಿದ್ನೋ ಗೊತ್ತಿಲ್ಲ, ಸ್ವಲ್ಪ ಖಾರ ಆಗಿತ್ತು. ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಆಗಿತ್ತು ಅನ್ಕೋತೀನಿ ಮೋಸ್ಟ್ಲಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಯಾರಿದ್ದಾರೆ, ಸೊ ಅವ್ರಿಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿ ಅವರು ಕೂಡ ಸಪೋರ್ಟ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಅದರ ಫಲಗಳೆಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ. ಸೊ ನಾನು ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಸೊ ಆ ಹೆಜ್ಜೆನ ಹಿಂದೆ ಇಡಬಾರ್ದು ಅನ್ನೋದೊಂದು ನನ್ನ ತಲೆಯಲ್ಲಿದೆ.
ಸೊ ಅದು ಮನಸ್ಸಿಗೂ ಕೂಡ ಬಂದಿದೆ. ಏನೇ ಆದರೂ ಪರವಾಗಿಲ್ಲ, ವ್ಯೂಸ್ ಬರಲಿ ಬರದೇ ಹೋಗಲಿ, ನನ್ನ ಒಂದು ಪ್ರಯತ್ನನ ನಾನು ಬಿಡಬಾರ್ದು. ಏನೋ ಒಂದು ಮಾಡಬೇಕು, ಏನೋ ಒಂದು ನಾನು ಕೂಡ ಒಂದು ಗುರ್ತಿಸ್ಕೋಬೇಕು ಅಂತ ಒಂದು ಪ್ರಯತ್ನ ಅಂತೂ ಮಾಡಿದ್ದೀನಿ. ಸೊ ಆ ಪ್ರಯತ್ನದಲ್ಲಿ ಸೋಲ್ತೀನೋ ಗೆಲ್ತೀನೋ ಅದು ಸೆಕೆಂಡ್ರಿ, ಆದರೆ ನನ್ನ ಪ್ರಯತ್ನ ಮಾತ್ರ ನಾನು ಬಿಡಲ್ಲ. ಅದೇನೇ ಆಗಿದ್ರೂ ಸರಿ. ಇವಾಗ ನನಗೆ ಸ್ವಲ್ಪ ಟೈಮ್ ಸಿಗದಿರೋ ಕಾರಣ ವೀಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ಬೋದು. ಅದು ಬಿಟ್ಟರೆ ನಾನು ವೀಡಿಯೋ ಹಾಕದೆ ಅಂತೂ ಇರಲ್ಲ. ಸೊ ನನಗೆ ಯಾವಾಗ ಆಗುತ್ತೋ, ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಇರ್ತೀನಿ. ಸೊ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದೇ ಒಂದು ಭರವಸೆ ಸೊ ನನಗೆ ಒಂದು ಆಸೆನ ಹುಟ್ಟಿಸುತ್ತೆ. ಸೊ ನೀವು ನನಗೆ ಆಗುವಂಥ ಒಬ್ಬೊಬ್ಬ ಸಬ್ಸ್ಕ್ರೈಬರ್ ಕೂಡ ಸೊ ನನಗೆ ಒಂದು ಭರವಸೆನ ಕೊಡ್ತಾರೆ. ಸೊ ಏನೋ ಒಂದು ಆಗುತ್ತೆ ಲೈಫಲ್ಲಿ. ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ಯಾರೂ ಅಷ್ಟು ಸುಲಭವಾಗಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರಿಗೆ ಬೇಗ ಸಕ್ಸಸ್ ಕಾಣ್ತಾರೆ, ಬಟ್ ಅದು ಅವರ ಒಂದು ಲಕ್ ಅಂತಲೇ ಹೇಳ್ಬೋದು. ಹಾಗಂತ ನಮಗೆ ಸಕ್ಸಸ್ ಕಾಣಲಿಲ್ಲ, ನಮಗೆ ವ್ಯೂಸ್ ಬರಲ್ಲ ಅಂಥೇಳಿ ನಾವು ಕೈ ಕಟ್ಟಿ ಕೂತ್ಕೊಳ್ಳೋದು ತುಂಬ ತಪ್ಪಾಗುತ್ತೆ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಾಗತ್ತೆ. ಸೊ ನಮ್ಮ ಪ್ರಯತ್ನ ಏನಿದೆ ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತಾ ಇರೋಣ. ಸೊ ಅದ್ರ ಫಲಗಳೆಲ್ಲ ದೇವರಿಗೆ ಬಿಟ್ಟಿದ್ದು. ಯಾವಾಗ ದೇವರು ನಮಗೆ ಅದರಿಂದ ಒಂದು ಒಳ್ಳೆಯದಾಗಬೇಕು ಅಂತ ಬಯಸಿರ್ತಾರೋ ಸೊ ಆವಾಗ ಖಂಡಿತ ನಮ್ಗೆ ಒಳ್ಳೆಯದಾಗತ್ತೆ. ಸೊ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಬಿಡ್ದಂಗೆ ಮಾಡೋಣ ಅನ್ನೋದು ನಾನು ತುಂಬಾ ಅರ್ಥಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಲೇಟಾದರೂ ಪರವಾಗಿಲ್ಲ, ಸೊ ನಾನು ವಿಡಿಯೋ ಹಾಕಬೇಕು ಅನ್ನೋ ಒಂದು ಭರವಸೆ, ಒಂದು ಕಾನ್ಫಿಡೆಂಟ್ ನನಗೆ ತುಂಬಾ ಇದೆ. ಸೊ ಹಾಗಾಗಿ ನಾನು ನನಗೆ ಯಾವಾಗ ಟೈಮ್ ಸಿಗ್ತಾ ಇದೆಯೋ ಸೊ ಆವಾಗ ನಾನು ವೀಡಿಯೋಗಳ್ನ ಮಾಡ್ಕೋತೀನಿ. ಮತ್ತು ವೀಡಿಯೋಗಳು ಮಾಡಿಕೊಂಡ್ರೂ ಕೂಡ ಅದಕ್ಕೇನು ವಾಯ್ಸ್ ಓವರ್ ಕೊಡೋದಾಗಲಿ, ಎಡಿಟಿಂಗ್ ಆಗಲಿ, ಸೊ ಏನು ಮಾಡಬೇಕು ಸೊ ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ನನ್ನ ಪ್ರಯತ್ನಕ್ಕೆ ಯಾವಾಗ ಫಲ ಸಿಗುತ್ತೋ ನಾನು ಕೂಡ ಕಾಯ್ತಾಯಿದ್ದೀನಿ. ನೋಡೋಣ ಯಾವ ಟೈಮಿಗೆ ನಮಗೂ ಕೂಡ ಒಂದು ಲಕ್ ಬರುತ್ತೆ ಅಂತ. ಸೊ ಆದರೂ ಕೂಡ ನಾನು ನನ್ನ ಯೂಟ್ಯೂಬ್ ಜರ್ನಿನ ನಾನು ಬಿಡಲ್ಲ, ನಾನು ಬಿಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾನು ತುಂಬ ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ, ತುಂಬ ಆಸೆಪಟ್ಟು ಮಾಡಿರೋವಂಥ ಒಂದು ಈ ಚಾನಲ್, ಈ ಓಪನ್ ಮಾಡಿರೋವಂಥ ಚಾನಲ್. ಸೊ ಯೂಟ್ಯೂಬ್ ನಾನು ಮಾಡಲೇಬೇಕು. ಸೊ ನಾವು ಏನೋ ಒಂದು ಸ್ಥಾನದಲ್ಲಿ ನಿಂತ್ಕೋಬೇಕು, ನಮಗೂ ಏನೋ ಒಂದು ಸ್ಥಾನಮಾನ ಬೇಕು, ನಾವು ಒಂದು 4-6 ಜನದ ಮಧ್ಯೆ ಗುರುತಿಸ್ಕೋಬೇಕು ಅನ್ನೋ ಒಂದು ಆಸೆ. ಸೊ ಅದಕ್ಕೆ ತಕ್ಕನಾದ ಪ್ರಯತ್ನ ಅಂತೂ ನಾನು ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಇಟ್ಟೆ ಜನ ಹಿಂದಕ್ಕೆ ತೆಗಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಇರೋದರಲ್ಲಿ ನಾನು ಏನಿದೆ ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಹಾಗೆ ಈಗ ಒಂದು ಕಡೆ ಸಾಂಬಾರು ಕೂಡ ಆಯಿತು, ಒಗ್ಗರಣೆ ಕೂಡ ಹಾಕಿದ್ದಾಯಿತು. ಸೊ ಹಾಗೆಯೇ ಈ ಕಡೆ ಒಂದು ಕಡೆ ರೊಟ್ಟಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಹೀಗೆ ಇರುತ್ತೆ ನನ್ನ ಬೆಳಗಿನ ರೂಟೀನ್. ಸೊ ತುಂಬ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಇವಾಗಂತೂ. ಜಾಬ್ ಮಾಡ್ತಾ ಇರೋದ್ರಿಂದ ತುಂಬಾ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಸೊ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಅನಿವಾರ್ಯತೆ ಇದ್ದಾಗ ಎಲ್ಲದನ್ನೂ ಮಾಡಬೇಕಾಗತ್ತೆ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ನಾನು ಮೊದಲೇ ಹೇಳಿದಾಗೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಬೆಳಗಿನ ರೂಟೀನ್ ಹೇಗಿರುತ್ತೆ, ಸೊ ಇವಾಗಿನ ಲೈಫಲ್ಲಿ ಹೇಗೆ ನನ್ನ ಒಂದು ರೂಟೀನ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಸಂಜೆ ಎಲ್ಲ ಬಂದು ನಾನು ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ, ಏಕೆಂದರೆ ತುಂಬ ಅಂದರೆ ಟಯರ್ಡ್ ಫೀಲ್ ಆಗುತ್ತೆ.
ಸೊ ಮಾಡಬೇಕಂತನೂ ಕೂಡ ಅನಿಸಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಬೆಳಗ್ಗೆ ನನ್ನ ರೊಟೀನ್ ಹೇಗಿರುತ್ತೆ, ನನ್ನ ತಿಂಡಿ ರೊಟೀನ್ ಆಗ್ಬೋದು, ಏನೇನೆಲ್ಲ ಮಾಡ್ತೀನಿ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೆ ಬ್ಯಾಗ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನನಗೆ ಲಂಚು ಮತ್ತು ನನ್ನ ಮಗನಿಗೆ ಲಂಚು ಎಲ್ಲದನ್ನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಅಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇದ್ದರೂ ಕೂಡ ನಾನು ತೊಗೊಳ್ಳಲ್ಲ, ಮನೆಯಲ್ಲೇ ತಿಂಡಿನ ತೊಗೋತೀನಿ. ಸೊ ಹಾಗಿದ್ರೆ ಬರಲಾ? ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.